ಮನೇಲಿ ಎಲ್ಲರಿಗಿನ್ನ ಅವಳೊಬ್ಳೇ ಚಿಕ್ಕವಳಿರೋದ್ರಿಂದ ಸ್ವಲ್ಪ ಅವಳಿಗೆ ಟೈಮ್ ತಗೊಳುತ್ತೆ ಎಲ್ಲದಕ್ಕೂ, ಎಲ್ಲಾರ ತರನೂ. ಮತ್ತೆ ಅವಳಿಗೆ ತುಂಬಾ ಅವರಷ್ಟು ಮೆಚೂರ್ ಇಲ್ಲದೆ ಇರೋದ್ರಿಂದ ಕೆಲವೊಂದೊಂದು ಥಿಂಗ್ಸ್ ಅವಳ ಕಡೆಯಿಂದ ಬರೋದು ಸಹಜ. ಸ್ಟಿಲ್ ಅವಳಿನ್ನ ಲರ್ನಿಂಗ್ ಫೇಸ್ ಅಲ್ಲಿ ಇದ್ದಾಳೆ. ಅವಳೆಲ್ಲ ತುಂಬಾ ಲೈಫ್ ನ ನೋಡ್ಕೊಂಡ್ ಬಂದು ಒಳಗೋಗಿದ್ರೆ ಒಂಥರ, ಅವಳಿನ್ನ ಕಲಿಯೋ ಪ್ರಾಸೆಸ್ ಅಲ್ಲಿ ಇದ್ದಾಳೆ. ಕಲಿತಾಳೆ ಖಂಡಿತ, ಒಳಗಡೆ ಹೋದ್ಮೇಲೆ ತುಂಬಾ ಕಲಿತಾ ಇದ್ದಾಳೆ. ಸೊ ಆಚೆ ಕಡೆ ಬಂದ್ಮೇಲೆ ಇನ್ನೂ ಅದನ್ನ ಪ್ರೋಗ್ರೆಸ್ ಮಾಡ್ಕೊಂಡು ಚೆನ್ನಾಗಿರ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ನನಗಂತೂ ಇದೆ. ಆ ಕಲ್ತಿದ್ದನ್ನ ಅಳವಡಿಸ್ಕೊಂಡು ಅವಳ ಜೀವನನ ಬ್ಯೂಟಿಫುಲ್ ಆಗಿ ಲೀಡ್ ಮಾಡ್ತಾಳೆ. ಆ ಕಾನ್ಫಿಡೆನ್ಸ್ ನನಗಿದೆ. ಪರವಾಗಿಲ್ಲ, ಅವಳದು ಕೆಲವೊಂದೊಂದು ವರ್ಡ್ಸು ಚೈಲ್ಡ್ ತರ ಇರುತ್ತೆ, ಅದನ್ನೆಲ್ಲ ಬೇಜಾರ್ ಮಾಡ್ಕೋಬೇಡಿ ಪಾಪಚ್ಚಿ. ಐ ಮೀನ್ ಇಟ್ಸ್ ಜಸ್ಟ್ ದ ವೇ ಶಿ ಇಸ್ ಅಷ್ಟೇ. ಲೈಕ್ ಪೀಪಲ್ ಚೈಲ್ಡ್ ಅಂತ ಕರೆದ್ರು ಶಿ ಇಸ್ ಜಸ್ಟ್ ಅ ಕಿಡಿಶ್ ನೇಚರ್ಡ್ ಪರ್ಸನ್ ಅಷ್ಟೇ. ನಾವು ಮನ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ. ಮನ್ಸಲ್ಲಿ ಏನೋ ಇಟ್ಕೊಳ್ಳಲ್ಲ. ಖುಷಿ ಆದ್ರೆ ಖುಷಿ ಆಗ್ತಾಳೆ, ದುಃಖ ಆಗ್ತಾಳೆ. ನಾವು ಅಷ್ಟೇ. ಅಂಡ್ ಇಷ್ಟು ಹೇಳ್ತಾ ನಾವು ಲೈವ್ ನ ಅಂಡ್ ದಯವಿಟ್ಟು ನಾಮಿನೇಟ್ ಆದ್ರೆ, ಐ ಮೀನ್ ಅಪ್ಕಮಿಂಗ್ ವೀಕ್ಸ್ ಆಗ್ಲಿ ಏನೇ ಆಗ್ಲಿ ನಾಮಿನೇಟ್ ಆದಲ್ಲಿ ದಯವಿಟ್ಟು ವೋಟ್ ಮಾಡಿ. ಅಂಡ್ ಇನ್ನೇನ್ ಹತ್ರ ಆಗ್ತಿರೋದು, ಐ ಮೀನ್ ಇನ್ನೇನು ಸೊ ನಿಮ್ ಸಪೋರ್ಟ್ ಇದೆ ತುಂಬಾ ಮುಖ್ಯ. ಅಂಡ್ ನಿಮಗೂ ಗೊತ್ತು ಅವ್ರು ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ, ಎಷ್ಟು ಶಿ ಇಸ್ ಗಿವಿಂಗ್ ಅವರ್ ಬೆಸ್ಟ್. ಅಂಡ್ ಮನೇಲಿ ಎಲ್ಲರಿಗಿಂತ ತುಂಬಾ ಸಖತ್ತಾಗಿ ಆಡಿ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾಳೆ, ತುಂಬಾ ಚೆನ್ನಾಗಿರ್ತಾಳೆ ಮನೆ ಒಳಗೆ. ಖುಷಿ ಅಥವಾ ನಂಬಿಕೆ ನನಗಿದೆ. ಇದೇ ತರ ಸಪೋರ್ಟ್ and she will definitely make us proud by being the most genuine person out there. ಅಷ್ಟನ್ನ ಹೇಳ್ತಾ ನಾಮಿನೇಟ್ ಆದಾಗ ಮರಿಬೇಡಿ. ಅಕಸ್ಮಾತ್ ಯಾರು ನೆಗೆಟಿವ್ ಇನ್ನೊಂದಿನ ಲೈವ್ ಖಂಡಿತ ಬರ್ತೀನಿ. ಬಿಕಾಸ್ ತುಂಬಾ ಜನ ಮೆಸೇಜ್ ಕಳಿಸ್ತಾನೆ ಇದ್ದೀರಾ, ಹಾಯ್ ಭವ್ಯ ವಿನ್ನ ಎಲ್ಲ ಮೆಸೇಜು ನಾನು ಓದ್ತಾ ಇದೀನಿ. ಬಟ್ ಅದನ್ನ ಬಿಕಾಸ್ ನಾನು ಲೈವ್ ಬಂದಿದ್ ಕೆಲವು ರೀಸನ್ಸ್ ಇಂದ ಅದು ಕ್ಲಾರಿಫೈ ಮಾಡೋಣ. ಇನ್ನೊಂದಿನ ನಿಮ್ಮೆಲ್ಲರಿಗೋಸ್ಕರ ಮತ್ತೆ ಭವ್ಯನ್ಗೋಸ್ಕರ ಮತ್ತೆ ಬರ್ತೀನಿ ಲೈವ್ಗೆ. ಐ ಆಮ್ ಗೋನಾ ಆನ್ಸರ್ ಎವ್ರಿಬಡೀಸ್ ಕ್ವಶನ್. ಅವಾಗ ಸ್ವಲ್ಪ ಇನ್ನ ಇಂಟರಾಕ್ಟಿವ್ ಮಾಡ್ಕೊಳ್ಳೋಣ. ಸೊ ನಾಮಿನೇಟ್ ಆದಲ್ಲಿ ವೋಟ್ ಮಾಡಿ, ಸೇವ್ ಮಾಡಿ. ಇನ್ನೇನೊಂದು ಸ್ವಲ್ಪ ವಾರ ಇದ್ರೋದನ್ನ ನಿಮ್ಮ ಸಪೋರ್ಟ್ ಇನ್ನೂ ಹೆಚ್ಚಿಗೆ ಬೇಕಾಗಿದೆ. ಅಂಡ್ ನಮ್ಮ ಕಡೆಯಿಂದನೂ ನಾವು ಸಪೋರ್ಟ್ ಫ್ಯಾಮಿಲಿಯಾಗಿ 100% ಮಾಡೇ ಮಾಡ್ತೀವಿ. ಅಂಡ್ ಇನ್ನು ಬೇರೆ ಏನಾದರೂ ನಿಮಗೆ ಬೇರೆ ಕಂಟೆಸ್ಟೆಂಟ್ ಆಗಲಿ ಅಥವಾ ಭವ್ಯನ್ ಕಂಟೆಸ್ಟೆಂಟ್ ಆಗಲಿ, ಐ ಮೀನ್ ಭವ್ಯನ್ ಬಗ್ಗೆ ಆಗಲಿ ನೆಗೆಟಿವ್ ನೋಡ್ತಿದ್ದೀರಾ ಅಂದ್ರೆ ರಿಪೋರ್ಟ್ ಮಾಡೋದು ಮರಿಬೇಡಿ. ಬಿಕಾಸ್ ಪ್ಲೀಸ್ ಡೋ ನಾಟ್ ಸ್ಪ್ರೆಡ್ ನೆಗೆಟಿವಿಟಿ ಅಬೌಟ್ ಎನಿವನ್. ಇಟ್ಸ್ 2024 and ಇನ್ನೇನು 2025 ಆಗುತ್ತೆ. ಸೊ ಹೊಸ ವರ್ಷಕ್ಕೆ ಹೊಸದಾಗಿ ಎಲ್ಲರಿಗೂ ಒಳ್ಳೆತನ ಬರಲಿ. ಎಲ್ಲರೂ ಸ್ವಲ್ಪ ಆರಾಮಾಗಿ ಖುಷಿಯಾಗಿ ದಿನ ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಮಾತುಗಳನ್ನು ಮುಗಿಸ್ತೀವಿ. And thank you so much for everyone, all the Bhavya's fans, everyone that's supporting her, everyone that's ತುಂಬಾ ಅವಳಿಗೆ ತುಂಬಾ ಆರ್ಗ್ಯಾನಿಕ್ ಆಗಿ ಸಪೋರ್ಟ್ ಸಿಗ್ತಿರೋದಕ್ಕೆ ತುಂಬಾ ಹಾರ್ಟ್ಸ್ ಕಳಿಸ್ತಿದ್ದೀನಿ ಭವ್ಯನ್ ಕಡೆ. ಖುಷಿ ಇದೆ ಆಕ್ಚುಲಿ ನಿಮ್ ಎಲ್ಲರಿಗೂ ಮೆಸೇಜಸ್ ನೋಡೋದಾಗ್ಲಿ ಅಥವಾ ಇದು ಮಾಡೋದಾಗ್ಲಿ, ಸಪೋರ್ಟ್ ಸಿಗೋದಾಗ್ಲಿ ತುಂಬಾ ಖುಷಿ ಆಗುತ್ತೆ. ಎಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ, ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಲ್ಲ, ಹೊಸ ವರ್ಷದ ಫುಲ್ಲು ಮಜಾ ಮಾಡಿ ಖುಷಿಯಾಗಿರಿ.